ರೆಡ್ಡಿ ಎಂಬವರು ನನಗೆ ಪರಿಚಯ ಆಗಿ ಪ್ರೀತಿ ಮಾಡಿಕೊಂಡು ಮದುವೆ ಮಾಡಿಕೊಂಡು ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡಿಕೊಂಡು ಮತ್ತೆ 3 ಸಲ ಗರ್ಭವತಿ ಆಗ್ತೀನಿ. ಮತ್ತೆ 3 ಸರಿನೂ ಅಬಾರ್ಷನ್ ಮಾಡಿಸ್ತಾನೆ. ಅಬಾರ್ಷನ್ ಮಾಡಿಸ್ಬಿಟ್ಟು ಇದೇ ರೀತಿಯಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಲಾಡ್ಜ್ಗೆಲ್ಲ ಕರ್ಕೊಂಡು ಹೋಗ್ತಾನೆ. 5 ವರ್ಷ ಸಂಸಾರ ಮಾಡ್ತಾನೆ ಲಾಡ್ಜ್ಗಳಲ್ಲಿ. ಅದೇ ರೀತಿಯಾಗಿ 4 ವರ್ಷಗಳಿಂದ ಶಿಡ್ಲಘಟ್ಟದಲ್ಲಿ ಮನೆ ಮಾಡಿ ಇಕ್ಕಿದ್ದಾರೆ. ಅವರು 4 ಸರಿನೂ ನನಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಈ ಸರಿ ಶಿಡ್ಲಘಟ್ಟದಲ್ಲಿ 3 ಸರಿ ಅಬಾರ್ಷನ್ ಮಾಡಿಸಿದ್ದಾರೆ. ಅವರು ಅಬಾರ್ಷನ್ ಮಾಡಿಸ್ಬಿಟ್ಟು ನನ್ನ ತಲೆ ಮೇಲೆ ಸುಮಾರು ಅಂದ್ರೆ ಒಂದು 4-5 ಲಕ್ಷ ಸಾಲಗಳು ಮಾಡಿ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಲೋನ್ ಬಂದಿದ ತಕ್ಷಣ ಅವ್ರವ್ರಿಗೆ ಹೋಗ್ಬಿಡ್ತಾನೆ. ಅವನು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನೆ. ಅವ್ರ ಕ್ಯಾಸ್ಟ್ ಅಲ್ಲಿ ಇನ್ನೊಂದು ಮದುವೆ ಮಾಡ್ಕೊಂಡು ಲೋನ್ ಬಂದಿದ ತಕ್ಷಣ ಅವ್ರವ್ರಿಗೆ ಹೊಟ್ಟೋಗ್ತಾನೆ. ಬಂದು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾನೆ. ಶಿಡ್ಲಘಟ್ಟದಲ್ಲಿ ಜಾತಿ ನಿಂದನೆ, ವಂಚನೆ ಹಾಗೂ ದೈಹಿಕ ಮತ್ತು ಮಾನಸಿಕ ಹಿಂಸೆ ಆರೋಪ ಕೇಳಿಬಂದಿದೆ. ಮುಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅರುಣಾ ಎಂಬ ಮಹಿಳೆ ಸುಮಾರು 16 ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ರೆಡ್ಡಿ ಅವರನ್ನ ಪ್ರೀತಿಸಿ ವಿವಾಹವಾಗಿದ್ದಾಗಿ ತಿಳಿಸಿದ್ದಾರೆ. 4 ವರ್ಷಗಳಿಂದ ಶಿಡ್ಲಘಟ್ಟ ನಗರದಲ್ಲಿ ವಾಸವಿದ್ದು ಪತಿ ಹಾಗೂ ಅವರ ಕುಟುಂಬದವರು ನನ್ನನ್ನು ಜಾತಿ ಹೆಸರಿನಲ್ಲಿ ಅವಮಾನಿಸಿ ಹಲ್ಲೆ ಹಾಗೂ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ನಮ್ಮ ಒಪ್ಪಿಗೆ ಇಲ್ಲದೆ ಇದುವರೆಗೂ 3 ಬಾರಿ ಗರ್ಭಪಾತ ಮಾಡಿಸಿದ್ದಾರೆ. ಅಲ್ಲದೆ 55 ಗ್ರಾಂ ಚಿನ್ನಾಭರಣವನ್ನು ಇಟ್ಟು ನನ್ನ ಹೆಸರಿನಲ್ಲಿ ಸುಮಾರು 4 ಲಕ್ಷ ರೂಪಾಯಿ ಸಾಲ ಪಡೆದು ನನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂದು ಅರುಣಾ ಆರೋಪಿಸಿದ್ದಾರೆ. ಇದುವರೆಗೂ 4 ಜನ ಮಹಿಳೆಯರಿಗೆ ಇದೇ ರೀತಿಯಲ್ಲಿ ಮೋಸ ಮಾಡಿದ್ದಾನೆ ಎಂದು ಆರೋಪಿಸಿರುವ ಅರುಣಾ ಚಿನ್ನಾಭರಣ ವಾಪಸ್ ಕೊಡಿಸಿ ಸಾಲದ ಹಣವನ್ನು ಮರುಕಳಿಸುವಂತೆ ಹಾಗೂ ಆರೋಪಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನನ್ನ ಮೇಲೇನು ಈ ತರ ಕಂಪ್ಲೇಂಟ್ ಕೊಡ್ತಾರೆ. ಇವ್ರು ಬಂದು ಮತ್ತೆ ಮೇಡಮ್ ಉಗಿದು ಕಳಿಸ್ತಾರೆ. ನನ್ನ ತಲೆ ಮೇಲೆ ಲೋನ್ ಇಕ್ಕಿರೋವೆಲ್ಲ ಲೋನ್ ಎಲ್ಲ ಕ್ಲಿಯರ್ ಮಾಡ್ಬೇಕು. ನನಗೆ ಅನ್ಯಾಯ ಆಗಿರೋದು ಬೇರೆ ಇನ್ಯಾವ ಹೆಣ್ಮಗುಗೂ ಅನ್ಯಾಯ ಆಗ್ಬಾರ್ದು. ಇದೇ ರೀತಿಯಾಗಿ ಅವ್ರೂರಲ್ಲೇ ಒಬ್ಬ ಬಾಯ್ಮನ್ ಹಿಡ್ಕೊಂಡಿದ್ದಾನೆ. ಮತ್ತೆ ಪೆದ್ದೂರಲ್ಲಿ ಒಬ್ಬ ಬಾಯ್ಮನ್ ಹಿಡ್ಕೊಂಡಿದ್ದಾನೆ. ಮತ್ತೆ ಮುಳಬಾಗ್ಲಲ್ಲಿ ಒಬ್ಬ ಬಾಯ್ಮನ್ ಹಿಡ್ಕೊಂಡಿದ್ದಾನೆ. ಮತ್ತೆ ತಾತರಲ್ಲಿ ಒಬ್ಬ ಬಾಯ್ಮನ್ ಹಿಡ್ಕೊಂಡಿದ್ದಾನೆ. ಇಷ್ಟು ಜನನ್ನು ಹಿಡ್ಕೊಂಡು ಯೂಸ್ ಮಾಡ್ಕೊಂಡು ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ. ಆ ತರ ನನ್ನನ್ನೇ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಪಕ್ಕ ಪ್ಲಾನ್ ಮಾಡಿ ನನ್ನನ್ನು ಬಿಟ್ಬಿಟ್ಟು ಇವಾಗ ಅವರೇ 2ನೇ ಹೆಂಡತಿ ಹತ್ರ ಹೋಗಿ ಸೇರ್ಕೊಂಡಿದ್ದಾನೆ. ಇದುವರೆಗೂ ಸುಮಾರು ಅಂದ್ರೆ 3 ಅಬಾರ್ಷನ್ಗಳು ಮಾಡಿಸ್ತಾರೆ ಸರ್. ಮಗು ಬೇಡ 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 ಅಂತ ಹೇಳ್ಬಿಟ್ಟು, ನೀವು SC ಕ್ಯಾಸ್ಟ್ ಅವರು, ನಾವು ರೆಡ್ಡಿಸು, ಮಗು ಬೇಡ, ಮತ್ತೆ ನಿಮ್ ಮಗು ಆದ್ರೆ ನೀವ್ ಬಂದು SC, ನಾವ್ ಬಂದ್ರು ಒಕ್ಲಿಗರು, ಆ ಮಗು ಹುಟ್ಟಿದ್ರೆ ಆ ಮಗುಗೆ ಯಾವ ಕ್ಯಾಸ್ಟ್ ಅಂತ ಹೇಳ್ತೀಯಾ, ಆ ಮಗು ಬೇಡ ಅಂತಾರೆ ಸರ್. 3 ಸಲಿನೂ ಅಬಾರ್ಷನ್ ಮಾಡಿಸ್ಬಿಡ್ತಾರೆ ಸರ್ ಇವ್ರೆ. ಅವನು ಎಂತ ಪುಂಡು ಪಾಕಿರಿ ಅಂದ್ರೆ ಎಷ್ಟೋ ಸುಮಾರು ಒಂದು 5-6 ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿ ಇದೇ ತರ ಮೋಸ ಮಾಡಿ ಲೋನು ವಂಚನೆ ಮಾಡ್ಕೊಂಡು ದುಡ್ಡು ಎತ್ಕೊಂಡು ಹೋಗಿ ಸ್ವಂತ ಹೆಂಡತಿ ಮಕ್ಕಳಿಗೆ ಇಟ್ಕೊಂಡು ಇಲ್ಲಿ ಇವ್ರಿಗೆಲ್ಲ ಮೋಸ ಮಾಡ್ಕೊಂಡು ಬಂದಿರೋ ಅಂತ ನನ್ನ ಮಗನ ಯಾರೇ ಆಗಿರ್ಲಿ ಅವನ್ನ ಬಿಡಬಾರ್ದು. ಜೈಲ್ ಶಿಕ್ಷೆ, ಜೀವಿತಾವಧಿ ಶಿಕ್ಷೆ ಕೊಡ್ಬೇಕು ಅಂತ ನಾವು ಹೋರಾಡಕ್ ರೆಡಿ ಇದ್ದೀರಿ. ಅವ್ರು ಯಾವತ್ತೂ ಈ ತರ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೋರ್ತಾ ಇದೀವಿ ಸರ್. ಅವನಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ಅವನಿಗೆ ಯಾವ ತರನು ಹೆಣ್ಮಕ್ಳಿಗೆ ಈ ತರ ಮಾಡಬಾರ್ದು. ಇವ್ರಿಗೇನಾದ್ರೂ न्याय ಬೇಕು ಅಂತ ಹೇಳ್ತಾ ಇದೀವಿ ಸರ್. ಒಬ್ರು బిడ్డని తోడుకొని పోయి శభాషి నిలిచేపించేసి క్యాస్ట్ ಬಗ್ಗೆ మీరు మానోళ్ళు మాదిగోళ్ళు అని మాట్లాడిస్తే వాళ్ళు అన్యాయం అయిపోయి వెళ్దా. ఫస్ట్ ఉండలేదా వాళ్ళ అక్కని పెళ్లి చేసుకైనారు. ఫస్ట్ వాళ్ళ అక్కని పెళ్లి చేసుకున్నా కూడా ఆవిడ ఉండలేదా ಕ್ಯಾಸ್ಟ್ ಬಗ್ಗೆ. ಇವಳು ಮಾತ್ರమే ನಾ ಕ್ಯಾಸ್ಟ್ ఉండేది. ನಮ್ಮ ಒಬ್ಬ ಹೆಣ್ಮಗುಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ನಾವ್ ಹೇಳ್ತಾ ಅಂತ ಕಚ್ಚಡ ನನ್ನ ಮಕ್ಕಳಿಗೆ ಸರಿಯಾದ ಪಾಠ. ನ್ಯಾಯಕ್ಕಾಗಿ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷ CM ಬೈರೇಗೌಡ ಅವರಿಗೆ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಅರುಣಾ ಅವರಿಗೆ ನ್ಯಾಯ ದೊರಕದಿದ್ದರೆ ಹೋರಾಟ ನಡೆಸುವುದಾಗಿ ಬೈರೇಗೌಡ ಎಚ್ಚರಿಕೆ ನೀಡಿದ್ದು, ಈ ಆರೋಪಿಗಳ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆ ಪರಿಶೀಲಿಸಬೇಕಿದೆ ಎಂದು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಹೆಣ್ಣು ಮಗುನ ಹಾಚಲಿ ಅವನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನು ಮನೆ ಮಾಡಿರ್ತಾನ ಆ ತಾಲೂಕಲ್ಲಿ ಇರ್ತಕ್ಕಂಥ ಒಂದು ಮನೆಯಲ್ಲಿ ಮಾರಣಾಂತಿಕ ಹಲ್ಲೆ ಮಾಡ್ತಾನೆ. ಈಗಾಗಲೇ ಏನು ಹಾಸ್ಪಿಟಲ್ದು ರಿಪೋರ್ಟ್ಸ್ ಎಲ್ಲ MLC ಸಹ ಮಾಡಿರ್ತಾರೆ. ಅದಾದ ಮೇಲೆ ಈ ಹುಡುಗಿ ಏನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಅಬಾರ್ಷನ್ ಮಾಡಿಸಿರ್ತಕ್ಕಂಥ ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ಇರ್ತವೆ. ಬಟ್ ಈ ಹುಡುಗಿ ಭ್ರೂಣ ಹತ್ಯೆ ಮಾಡೋದಕ್ಕೋಸ್ಕರಿಗೆ ಏನು ಒಪ್ಪಿಗೆ ಇಲ್ಲದ ಭ್ರೂಣ ಹತ್ಯೆ ಮಾಡಿಸಿರೋದಕ್ಕೋಸ್ಕರಿಗೆ ಎಲ್ಲ ಕಡೆನೂ ಸುತ್ತಾಡ್ತಾಳೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ. ಆದರೂ ಸಹ ನ್ಯಾಯ ಸಿಗಂತ ದಾರಿ ಆ ಹೆಣ್ಮಗು ಕಂಡಿಲ್ಲ. ಹಂಗಾಗಿ ಮಾನವ ಹಕ್ಕುಗಳ ಕಮಿಟಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಗುರುತಿಸ್ಕೊಂಡು ನೋಡಿದ್ದು ಭ್ರೂಣ ಹತ್ಯೆ ಮಾಡೋಂಥ ಟ್ಯಾಬ್ಲೆಟ್ಸ್ ಅಂತೆ. ಇದನ್ನೇ ಸಹ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಭ್ರೂಣ ಹತ್ಯೆ ಅವನೇ ಮಾಡಿಸಿರ್ತಕ್ಕಂಥದ್ದು ಇದೆಲ್ಲ.
ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ನೋಡಾದ್ಮೇಲೆ ನಮಗೆ ಕಂಪ್ಲೇಂಟ್ ಬರುತ್ತೆ. ಕಂಪ್ಲೇಂಟ್ ಬಂದ ಆದ್ಮೇಲೆ ನಾವೇ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟು ಅವನ್ನ ಕರೆಸಿ ಒಂದು ಬುದ್ಧಿವಾದ ಹೇಳ್ರಿ ಅಂತ ಹೇಳಿರ್ತೀವಿ. ಅದೇ ರೀತಿನಾಗ ಶಿಡ್ಲಘಟ್ಟ ಏನು ನಮ್ಮ ಟೌನ್ ಸ್ಟೇಷನ್ ಅವರು ಕರೆಸಿ ಸಹ ಅವನಿಗೆ ಸ್ವಲ್ಪ ಮಾತ್ರ ಅಲ್ಲಿ ಸ್ಟೇಷನ್ ಅಲ್ಲಿ ಮಾತ್ರ ಭಾರಿ ಜಾಣತನದಿಂದ ಅವನು ಇದು ಮಾಡ್ತಾ ಇದ್ದಾನೆ. ಅಲ್ಲೂ ಸಹ ಒಂದು ಮುಚ್ಚಲಿಕೆ ತರ ಬರ್ಸ್ಕೊಂಡು ಅವತ್ತು ಮರುಸನೇ ದಿವಸನೇ ಮತ್ತೆ ಈ ಹುಡುಗಿನ ಕೈ ಕೊಟ್ಟು ಮತ್ತೆ ಊರ್ ಹೊರಟೋಗ್ತಾನೆ. ಈ ಹೆಣ್ಮಗು ಹೆಸರಲ್ಲಿ ಲೋನ್ ಎತ್ಕೊಂಡು ಶೋಕಿ ಮಾಡ್ಕೊಂಡೇ ಇರ್ತಾನೆ. ಹಂಗಾಗಿ ಆ ಲೋನ್ಗಳು ಏನು ಈ ಹೆಣ್ಮಗು ಹೆಸರಲ್ಲಿ ಏನು ಎತ್ತಿದನೋ ಅವರು ನೇರವಾಗಿ ಈ ಹೆಣ್ಮಗು ಫೋನ್ ಮಾಡ್ತಾರೆ, ಲೋನ್ ಕೊಟ್ಟಂತ ಕಿರುಕುಳ. ಆ ಟೈಮಲ್ಲಿ ಇವನು ಲೋನ್ಗೆ ಕಟ್ದಿರೋ ಹೋಗೋದು. ಈ ತರ ಪೊಲೀಸ್ ಸ್ಟೇಷನ್ ಕಡೆ ಏನಾದ್ರು ಮುಖ ಮಾಡಿದಾಗ ಹೆಣ್ಮಗು ಆ ತಕ್ಷಣ ಬಂದು 1 ಲೋನು 2 ಲೋನ್ ಕಟ್ಟೋದು, ಮತ್ತೆ ತಿರ್ಗಾ ಅವನು ಇದೇ ಬುದ್ಧಿನೇ ತೋರಿಸ್ತಾ ಇರ್ತಾನೆ. ಹಂಗಾಗಿ ಆ ಹೆಣ್ಮಗು ಇವನ್ ದಿನದಲ್ಲಿ ಬೇಸತ್ತು ಇದೆ. ಈ ಹೆಣ್ಮಗು ಸ್ವಲ್ಪ ಮಾಹಿತಿ ಎಲ್ಲ ಕಲೆ ಹಾಕಿದಾಳೆ. ಈ ಹೆಣ್ಮಗು ಏನಪ್ಪಾ ಅಂದ್ರೆ ಲೀಗಲ್ ಅಲ್ಲಿ ಅವನು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾನೆ, ಆ ಸರ್ಟಿಫಿಕೇಟ್ ಇಲ್ಲಿ ಇರುತ್ತೆ. ಇದನ್ನು ಸಹ ಫೇಕು ಅಂತ ಅನ್ನೋದು. ಮತ್ತೆ ಇದನ್ನೆಲ್ಲ ಎನ್ಕ್ವೈರಿ ಮಾಡೋದು. ನನಗೆ SP ಗೊತ್ತು, DC ಗೊತ್ತು ನನಗೆ. ಮತ್ತೆ ಅವರು ಏನೋ ಅವ್ರ ಮಾವ ಏನೋ ವಕೀಲರಂತೆ, ವೃತ್ತಿಯಲ್ಲಿ ವಕೀಲರಂತೆ. ನಮ್ಮ ಮಾವನೇ ವಕೀಲರು, ನಾನು ನೀನೇನ್ ಮಾಡಕ್ಕೂ ಆಗಲ್ಲ ಅನ್ನೋಂಥದ್ದು. ನಮ್ಮಂತ ಸಂಘ ಸಂಸ್ಥೆಯವರು ಸಹ ಏನಾದ್ರು ಇದಕ್ಕೆ ಮುಂದಾಳತ್ವ ವಹಿಸಿ ಹೆಣ್ಮಗುಗೆ ಏನಾದ್ರು ನ್ಯಾಯ ಕೊಡ್ಸಕ್ ಹೋದ್ರೆ ನಮ್ಮ ಮೇಲೂ ಸಹ ಪ್ರಕರಣ ದಾಖಲು ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಹೆಣ್ಣುಮಗು ಬೆದರಿಕೆ ಹಾಕ್ತಾನೆ. ನೇರವಾಗಿ ನಮ್ಗೆ ಆಗ್ತಲ್ಲ, ಈ ಹೆಣ್ಣುಮಗು ಬೆದರಿಕೆ ಹಾಕ್ತಾ ಇದ್ದಾನೆ. ಈ ಹುಡುಗಿ ಎಲ್ಲ ಪರಿಶೀಲನೆ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ. ಅವ್ನು ಒಬ್ಬನಿಗೂ ಇಬ್ಬನಿಗೂ ಮೋಸ ಮಾಡಿಲ್ಲ. ಸುಮಾರು ಅಂತಂದ್ರೆ ಒಂದು 6-7 ಜನ ಹೆಣ್ಮಕ್ಳಿಗೆ ಇವನು ಮೋಸ ಮಾಡಿದಾನಂತೆ. ಆ ಹೆಣ್ಮಕ್ಳನ್ನ ಯಾರು ಒಂಟಿ ಹೆಣ್ಮಕ್ಳು ಇರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು. ಟಾರ್ಗೆಟ್ ಆದ್ಮೇಲೆ ಅವ್ರ ಹತ್ರ ಹೋಗೋದು, ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಮ್ಯಾರೇಜ್ ಆಗೋದು. ಮ್ಯಾರೇಜ್ ಆದ ನಂತರ ನಿನ್ನ ಐಷಾರಾಮಿಯಾಗಿ ನೋಡ್ಕೊಂತೀನಿ ಅನ್ನೋ ಒಂದು ವಿಚಾರವಾಗಿ ಅವ್ರಿಗೆ ಏನು ಮೋಸದ ರೀತಿಯಲ್ಲಿ ಜಾಣತನದಲ್ಲಿ ಅವ್ರನ್ನ ಮನವೊಲಿಸ್ಕೊಂಡು ಅವ್ರ ಹೆಸರದಲ್ಲಿ ಲೋನ್ ತಗೊಳೋದು. ಅವ್ರ ಹೆಸರಲ್ಲಿ ಲೋನ್ ತಕೊಂಡು ಇವನು ಐಷಾರಾಮಿ ಜೀವನ ನಡೆಸೋದು. ಅದಾದ ನಂತರ ಈ ಹುಡುಗಿ ಕಡೆಯಿಂದ ಇನ್ನೇನು ನನಗೆ ಸಿಗಲ್ಲ ಅಂದಿದ ತಕ್ಷಣ ಆ ಹುಡುಗಿನ ಡ್ರಾಪ್ ಮಾಡಿ ಇನ್ನೊಂದು ಹುಡುಗಿನ ಕ್ಯಾಚ್ ಮಾಡೋದು. ಇವನು ಇದೇ ತರ ಮಾಡ್ತಾ ಇದ್ದಾನೆ. ಈಗ ನಮ್ಮ ಪ್ರಕಾರ ನಾವ್ ಹೇಳೋದಂದ್ರೆ ಕಾನೂನು ರೀತಿಯಲ್ಲಿ ಅವನಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು. ಏನ್ ಇವತ್ತು ಈ ಹೆಣ್ಮಗುಗೆ ಲೋನ್ಗಳು ಮಾಡಿ ಲೋನ್ಗಳು ತಲೆ ಮೇಲೆ ಇಟ್ಟು ಈ ಕೂಡಲೇ ಅವನು ಅದನ್ನ ಕಟ್ಟಬೇಕು. ಅಷ್ಟೇ ಅಲ್ಲದೆ ಏನ್ ಈಗಾಗ್ಲೇ ಅವನಿಗೇನು ಆಸ್ತಿ ಏನಿದೆಯೋ ಆ ಆಸ್ತಿನಲ್ಲಿ 4 ಎಕರೆ ಜಮೀನು ಇದೆ. ಈಗ ಇನ್ನೂ ಒಂದು ಹೆಣ್ಮಗು ಸಹ ಮದುವೆ ಆಗಿದಾರಂತೆ ಅವರು ಇದರಲ್ಲಿ. ಹಂಗಾಗಿ ಈಗ ಈ ಹೆಣ್ಮಗು ಬೇಡಿಕೆ ಏನಿದೆ ಅಂತಂದ್ರೆ ನನ್ನ ತರ ಅದು ಒಂದು ಹೆಣ್ಮಗುವೆ, ಆ ಹೆಣ್ಮಗುಗೆ ನಾವು ತೊಂದರೆ ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ಆ ಹುಡುಗಿಗೂ ನನಗೆ ಸರ್ಸಾಮಾನ್ಯವಾಗಿ ನ್ಯಾಯ ಸಿಗಬೇಕು ಅಂತ ನಮ್ಮ ಹತ್ರ ಬಂದಿದೆ. ಅದಕ್ಕೋಸ್ಕರ ನಾವೆಲ್ಲ ವೆರಿಫಿಕೇಶನ್ ಮಾಡಿದಾಗ ಅವನ ಹೆಸರಲ್ಲಿ 4 ಎಕರೆ ಜಮೀನು ಇದೆ. ಆ 2 ಎಕರೆ ಜಮೀನು ನಾವು ಕೊಡ್ಸ್ಕೊಡಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಹಂಗಾಗಿ ಈಗ ಹುಡುಗನ ಬಗ್ಗೆ ಸೂಕ್ತವಾಗಿ ಅಂತ ನಾವು ಎಲ್ಲ ತನಿಖೆ ಮಾಡಿ ಈಗಾಗಲೇ ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವನ್ನ ಜೈಲ್ಗಟ್ಟಿಸ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.